ಶಾಲೆಗೆ ಸೌಲಭ್ಯ ಕೊಡದ ಸರ್ಕಾರ ಧ್ವನಿ ಅಡಗಿಸಲು ಸಸ್ಪೆಂಡ್ ಅಸ್ತ್ರ. ಕೊಠಡಿ ಕೇಳಿದ್ದಕ್ಕೆ ಅಮಾನತು. ಮುಖ್ಯ ಶಿಕ್ಷಕನಿಗೆ ಇದೆಂತಹ ಶಿಕ್ಷೆ? ಅವ್ಯವಸ್ಥೆ ಮುಚ್ಚಿಡಲು ಅಧಿಕಾರದ ದುರ್ಬಳಕೆನ? ಶಿಕ್ಷಣ ಇಲಾಖೆ ಸೇಡು. ಇದ್ಯಾವ ನ್ಯಾಯ? ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ, ಮಕ್ಕಳಿಗೆ ಕೊಠಡಿ ಇರಲಿಲ್ಲ ಅಂತ ಹೇಳಿ ಸರ್ಕಾರಿ ಶಾಲೆಗೆ ಕೊಠಡಿ ಕೇಳಿದ್ದೇ ತಪ್ಪಾಯ್ತಾ? ಮಕ್ಕಳ ಜೀವ ರಕ್ಷಣೆಗೆ ಮನವಿ ಮಾಡಿದ್ದೇ ಅಪರಾಧನ? ಉತ್ತಮ ಶಿಕ್ಷಕ ಶಂಕರ್ಗೆ ಇದೀಗ ಸಸ್ಪೆಂಡ್ ಭಾಗ್ಯವನ್ನ ಒದಗಿಸಿದೆ ಸರ್ಕಾರ. ಇಲ್ಲಿ ಮಕ್ಕಳ ಜೀವ ರಕ್ಷಣೆ ಆಗಬೇಕು ಅಂತ ಹೇಳಿ ಕೊಠಡಿಯನ್ನ ಕೇಳಿದ್ದೇ ಇಲ್ಲಿ ತಪ್ಪಾಯ್ತು. ಮಕ್ಕಳ ಜೀವ ರಕ್ಷಣೆ ಹಾಗಾದ್ರೆ ಶಾಲಾ ಶಿಕ್ಷಕರಿಗೆ, ಮುಖ್ಯೋಪಾಧ್ಯಾಯರಿಗೆ ಅವರ ಜವಾಬ್ದಾರಿ ಅಲ್ವಾ? ಬೇರೆ ಏನಾದ್ರೂ ಇನ್ಸಿಡೆಂಟ್ ಆದ್ರೆ ಅಲ್ಲಿ ಹೇಳ್ತಾರೆ, ಆಗ ಶಾಲಾ ಸಿಬ್ಬಂದಿ, ಶಿಕ್ಷಕರು, ಉಪಾಧ್ಯಾಯರು ಗಮನಿಸಬೇಕು ಅಂತ ಹೇಳಿದ್ದಕ್ಕೆ ಈ ರೀತಿಯ ಶಿಕ್ಷೆಯನ್ನ ಕೊಟ್ಟಿದ್ಯಾ? ಗುಡಿಬಂಡೆ ಶಾಲೆಯ ಮಕ್ಕಳಿಗೆ ಉತ್ತಮ ಶಿಕ್ಷಣ ಬೇಡವಾ? ಈ ಮಕ್ಕಳಿಗೆ ಒಳ್ಳೆ ಶಾಲೆಯಲ್ಲಿ ಓದೋ ಪುಣ್ಯನೂ ಇಲ್ವಾ? ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಯ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಇದು. ಆ ಮುಖ್ಯ ಶಿಕ್ಷಕನ ಪರಿಸ್ಥಿತಿ. ಶಾಲೆಯ ಅವ್ಯವಸ್ಥೆಯ ಬಗ್ಗೆ ನ್ಯೂಸ್ 18 ನಲ್ಲಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವರದಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಮುಖ್ಯ ಶಿಕ್ಷಕ. ಶಿಥಿಲ ಶಾಲೆಗೆ ಕೊಠಡಿಗಳನ್ನ ಕೇಳಿದ್ರು ಮುಖ್ಯ ಶಿಕ್ಷಕ. ಶಾಲೆ ಸರಿಪಡಿಸಲು ಮನವಿಯನ್ನ ಮಾಡಿಕೊಂಡಿದ್ರು. ಒಳ್ಳೆದು ಮಾತಾಡಿದ್ದಕ್ಕೆ ಇದೀಗ ಶಿಕ್ಷಕರಿಗೆ ಸಸ್ಪೆಂಡ್ ಭಾಗ್ಯವನ್ನ ಸರ್ಕಾರ ಕೊಟ್ಟಿದೆ. ಸಸ್ಪೆಂಡ್ ಮಾಡಿದೆ, ಶಿಕ್ಷೆ ಕೊಟ್ಟಿದೆ. ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಅವಾರ್ಡ್ ಅನ್ನ ಇವರು ಪಡ್ಕೊಂಡಿದ್ರು. ವಿಕಲಾಂಗರಾಗಿರುವ ಮುಖ್ಯ ಶಿಕ್ಷಕ ಶಂಕರ್ಗೆ ಸರ್ಕಾರ ಕೊಟ್ಟಿರುವ ಭಾಗ್ಯ ಇದು, ಸಸ್ಪೆಂಡ್ ಭಾಗ್ಯ. ಕರ್ತವ್ಯ ಲೋಪ ಹೆಸರಿನಲ್ಲಿ ಅಮಾನತು ಮಾಡಿದ್ದಾರೆ ಡಿಡಿಪಿಐ. ಚಿಕ್ಕಬಳ್ಳಾಪುರದ ಡಿಡಿಪಿಯ ಅಂಧ ದರ್ಬಾರ್ ಇದು. ನಿಮ್ಮ ಹುಳುಕು ಮುಚ್ಚಿಕೊಳ್ಳೋದಿಕ್ಕೆ ಶಿಕ್ಷಕರಿಗೆ ಶಿಕ್ಷೆ. ಯಾವ ರೀತಿಯಾಗಿದೆ ನಮ್ಮ ವ್ಯವಸ್ಥೆ, ಯಾವ ರೀತಿಯಾಗಿದ್ದಾರೆ ಅಧಿಕಾರಿಗಳು ಅಂತ ನೋಡ್ಬೇಕಿಲ್ಲ. ಇದು ಶಿಕ್ಷಕರಿಗಲ್ಲ, ಮಕ್ಕಳಿಗೆ ಕೊಟ್ಟಿರುವ ಶಿಕ್ಷೆ. ಈ ಅನ್ಯಾಯ ಸರಿಯಾಗುವವರೆಗೂ ನ್ಯೂಸ್ 18 ಅಭಿಯಾನವನ್ನ ಮಾಡ್ತಾನೆ ಇರುತ್ತೆ. ಡಿಡಿಪಿಐ ಆದೇಶ ವಾಪಸ್ಸಾಗುವವರೆಗೂ, ವಾಪಸ್ ಅದನ್ನ ಪಡೆಯುವವರೆಗೂ ಬಿಡುವ ಮಾತೇ ಇಲ್ಲ. ಶಿಕ್ಷಕರ ಪರವಾಗಿ ನಿಂತಿದೆ ನ್ಯೂಸ್ 18 ಗುಡಿಬಂಡೆ ಗ್ರಾಮ. ಶಿಕ್ಷಕರ ಬೆಂಬಲಕ್ಕೆ ನಿಂತಿದ್ದಾರೆ ವಿದ್ಯಾರ್ಥಿಗಳ ಪೋಷಕರು. ಅಮಾನತು ಆದೇಶ ವಾಪಸ್ಗೆ ಮಕ್ಕಳ ಪೋಷಕರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಜೂನ್ 17ರಂದು ನ್ಯೂಸ್ 18 ಕನ್ನಡದಲ್ಲಿ ಗುಡಿಬಂಡೆ ಸರ್ಕಾರಿ ಶಾಲೆಯ ಬಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿದ್ವಿ. ಶಾಲೆಯ ಅವ್ಯವಸ್ಥೆಯ ಬಗ್ಗೆ ಮಾತನಾಡಿದ್ರು ಮುಖ್ಯ ಶಿಕ್ಷಕ ಶಂಕರ್. ಏನ್ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಅಲ್ಲಿ ಮಕ್ಕಳಿಗೆ ಸಮಸ್ಯೆ ಆಗಬಾರ್ದು, ಇದರಿಂದ ಬೇರೆ ಏನೋ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಕರ್ತವ್ಯ ಲೋಪ ಅಂತ ಕಾರಣ ಕೊಟ್ಟು ಈಗ ಶಂಕರ್ ಅವರನ್ನ ಅಮಾನತು ಮಾಡಿದ್ದಾರೆ ಡಿಡಿಪಿಐ. ಪ್ರಾಣ ಹೋದ ಮೇಲೆ, ಏನಾದ್ರೂ ಸಮಸ್ಯೆ ಆದ್ಮೇಲೆ ಇವ್ರು ಹೇಳಬೇಕಾಗಿತ್ತು, ಕ್ರಮ ಕೈಗೊಳ್ತಾ ಇದ್ವಿ ಅಂತ ಹೇಳೋದಾ? ಹೇಳಿದ್ದಕ್ಕೆ ಈಗ ಈ ರೀತಿಯಾದಂತಹ ಒಂದು ಸಸ್ಪೆಂಡ್ ಭಾಗ್ಯವನ್ನ ಕೊಡುದ? ಡಿಡಿಪಿ ಅವರೇ ಉತ್ತರಿಸಬೇಕು ಇದಕ್ಕೆ. ಯಾವ ಕಾರಣಕ್ಕಾಗಿ ಸಸ್ಪೆಂಡ್ ಮಾಡಿದ್ರು? ಏನ್ ಕರ್ತವ್ಯ ಲೋಪ ಮಾಡಿದ್ರು? ಸೌಲಭ್ಯವನ್ನ ಕೇಳೋದು, ಮಕ್ಕಳ ರಕ್ಷಣೆಯನ್ನ ಮಾಡೋದು, ಈ ರೀತಿಯಾಗಿ ಅಂತ ಹೇಳೋದು. ಹಾಗಾದ್ರೆ ನಿಮ್ಗೆ ಕರ್ತವ್ಯ ಲೋಪನಾ? ಇಲ್ಲಿ ಸುಮಾರು 16 ಕೋಟಿಗಳಿತ್ತು. 16 ಕೋಟಿಗಳು ಕೂಡ ದುರಸ್ತಿಯಲ್ಲಿವೆ. ಇದನ್ನು ನಾನು ನ್ಯೂಸ್ 18ನಲ್ಲಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೆ. ಆ ಹೇಳಿಕೆಯಲ್ಲಿ ಅದನ್ನು ಬಹಳ ವಿಸ್ತಾರವಾಗಿ ಹೇಳಿ ಅವರು ಕೂಡ ಉತ್ತಮವಾದಂತಹ ಶಾಲೆ ಬಗ್ಗೆ ಬಹಳಷ್ಟನ್ನು ಹೇಳಿದ್ದಾರೆ. ಅದು ಆಧಾರವಾಗಿ ಇಟ್ಕೊಂಡು ಈಗ ನನಗೆ ಸಸ್ಪೆನ್ಷನ್ ಮಾಡಿದ್ದಾರೆ. ಬಹಳ ನೋವಾಗ್ತಾ ಇದೆ ಸರ್. ನಾನು ಶಾಲೆ ದುಡಿದಿದ್ದೀನಿ. PMC ಶಾಲೆ ಇರುವಂಥ ಅನುದಾನ ಕೂಡ ನಾನು ಸದ್ಬಳಕೆ ಮಾಡಿಕೊಂಡು ಯಾವುದೇ ದುರುಪಯೋಗನೂ ಕೂಡ ನಾನು ಮಾಡಿಲ್ಲ. ಕರ್ತವ್ಯ ಲೋಪ ಮಾಡೋ ಅಂಥದ್ದು ನಾನು ಅಂಥದ್ದು ಯಾವುದೂ ಮಾಡಿಲ್ಲ. ನಾನು ಇದುವರೆಗೂ ಕೂಡ ರಾತ್ರಿಗಳನ್ನು ಕೆಲಸ ಮಾಡಿದ್ದೀನಿ. ಎರಡನೇ ಮನೆ ಅಂದ್ಕೊಂಡು ಶನಿವಾರ ಭಾನುವಾರ ಕೂಡ ನಾನು ಕರ್ತವ್ಯ ಮಾಡಿದ್ದೀನಿ. ಈ ಥರ ನನಗೆ SP ಕೊಟ್ಟಾಗ ನನಗೆ ಎಷ್ಟು ನೋವಾಗುತ್ತೆ ಸರ್. ನಾನು ನೊಂದ್ಕೊಂಡು ಹೇಳ್ತಾ ಇದ್ದೀನಿ. ನಿರಂತರವಾಗಿ ಕೆಲಸ ಮಾಡುವಂಥ ಒಂದು ಗುಣವನ್ನು ಇಟ್ಕೊಂಡಿರೋಂಥವನು. ನಾನು ಪ್ರಶ್ನೆ ಮಾಡಿದ್ದೇ ತಪ್ಪ ಸರ್? ನನಗೆ ಯಾವ ನ್ಯಾಯ ಇದು? ಇಲ್ಲಿ ಇತ್ತೀಚೆಗೆ ನಾವು ನ್ಯೂಸ್ 18ನಲ್ಲಿ ಒಂದು ವರದಿ ಮಾಡಿದ್ವಿ. ಸೊ ಅದೇ ಕೊಠಡಿಗಳನ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ನಿರ್ಮಾಣ ಮಾಡಿಕೊಟ್ಟು ಮಕ್ಕಳ ಹಿತದೃಷ್ಟಿಯಿಂದ ಅದನ್ನು ಸರಿಪಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವು ನ್ಯೂಸ್ ಮಾಡಿದ್ವಿ. ಶಂಕರ್ ಸರ್ ಬಂದು ಆ ಶಾಲೆನ ಏನು ಅದು ಬಂದರದೊಡ್ಡಿ ಇದ್ದಂಗೆ ಇತ್ತು ಸರ್ ಶಾಲೆ ಅದು. ಸೊ ಅವ್ರು ಬಂದ ಮೇಲೆ ಅದು PMC ಆಗಿ ಒಳ್ಳೆ ಡೆವಲಪ್ಮೆಂಟ್ ಆಯಿತು. ತಾಲೂಕು ಮಟ್ಟದಲ್ಲಿ ಹೆಸರು ಗಳಿಸ್ತಾರೆ ಶಾಲೆ ಅದು.
ಹಂಗಿದ್ದು ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಸರ್. ಪಾಪ ಅವರು ಏನು ಅಲ್ಲಿ ಆಡಳಿತ ಆಗ್ಬೋದು, ಏನು ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಅಲ್ಲಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಕೂಡ ಅವರು ಪಾಪ ಏನು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇವೆಲ್ಲ ಏನು ನಿಭಾಯಿಸ್ಕೊಂಡು. ಸೊ ಅಂಥವ್ರನ್ನ ನೀವು ಅಲ್ಲಿಂದ ಸಸ್ಪೆಂಡ್ ಮಾಡಿದ್ರೆ ನಾವು ನಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಶಾಲೆಗೆ ಕಳಿಸಲ್ಲ. ಅದೇ ರೀತಿ ನಾವು ಅಲ್ಲಿರ್ತಕ್ಕಂಥ ಮಕ್ಕಳು ಎಲ್ಲ ಪೇರೆಂಟ್ಸು ಸೇರಿಕೊಂಡು ನೀವೇನೋ ಅವ್ರನ್ನ ನಾಳೆ ಕೆಲಸಕ್ಕೆ ತಗೊಂಡಿಲ್ಲ ಅಂತಂದರೆ ನಾವು ನಿಮ್ಮ ಏನೋ BO ಕಚೇರಿ ಮುಂದೆ ಆಗಿರ್ಬೋದು, ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ DDPI ಕಚೇರಿ ಮುಂದೆ ಆಗಿರ್ಬೋದು, ನಾವು ಉಗ್ರವಾದ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಆ ಶಾಲೆನ ಇನ್ನೂ ಉನ್ನತ ಮಟ್ಟದಲ್ಲಿ ಏನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಾಪ ಸರ್ ಮನದಲ್ಲಿ ಇಟ್ಕೊಂಡು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ನೀವು ಅವ್ರನ್ನ ಏನೋ ಈ ರೀತಿ ಸಸ್ಪೆಂಡ್ ಮಾಡೋದು ಎಷ್ಟು ಏನು ಇದು ಸತ್ಯ ಸರ್? ಇದು ಅಲ್ಲ, ಎಷ್ಟು ಒಳ್ಳೇದು ಅಂತ ಹೇಳ್ಬಿಟ್ಟು ನೀವೇ ಒಂದ್ಸಲ ಮನವರಿಕೆ ಮಾಡ್ಕೊಳ್ಳಿ. ಈಗ ಸಾಯಂಕಾಲ ಪಾಪ ಅವ್ರನ್ನ ಮಾತಾಡ್ಸೋಣ ಅಂತೇಳಿ ಹೋದರೆ ಅವ್ರು ತುಂಬ ಡಿಪ್ರೆಷನಲ್ಲಿ ಹೋಗಿದ್ದಾರೆ. ಇನ್ ಕೇಸ್ ಏನಾನ ಅವ್ರಿಗೆ ಏನಾನ ಹೆಚ್ಚು ಕಡಿಮೆ ಆದರೆ, ಮೆಂಟಲಿ ಏನಾನ ಡಿಸ್ಟರ್ಬ್ ಆಗಿ ಅವ್ರೇನೋ ಹೆಚ್ಚು ಕಡಿಮೆ ಆದರೆ ನೀವು ಜವಾಬ್ದಾರಿ ತಗೊಳ್ತೀರಾ? ಇತ್ತೀಚೆಗೆ ನಾವು News 18ನಲ್ಲಿ ಒಂದು ವರದಿ ಮಾಡಿದ್ವಿ. ಸೊ ಅದೇ ಕೊಠಡಿಗಳನ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ನಿರ್ಮಾಣ ಮಾಡಿಕೊಟ್ಟು ಶಿಕ್ಷಕನ ಅಮಾನತು ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮುಖ್ಯ ಶಿಕ್ಷಕ ಶಂಕರ್ ಅವರನ್ನ ಅಮಾನತು ಮಾಡಿರೋದನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಅವರ ಪೋಷಕರು ಕೂಡ ಸಾಥ್ ಕೊಟ್ಟಿದ್ದಾರೆ, ಜೊತೆಯಾಗಿದ್ದಾರೆ. ಶಾಲೆಯ ದುಸ್ಥಿತಿ ಬಗ್ಗೆ ಮಾತಾಡಿದ್ದಕ್ಕೆ ಅಮಾನತು ಶಿಕ್ಷೆ. DDPI BO ಆದೇಶ ಖಂಡಿಸಿ ಮಕ್ಕಳು ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಗುಡಿಬಂಡೆ ಶಾಲೆಯಲ್ಲಿ ಕೊಠಡಿ ಸರಿ ಇರಲಿಲ್ಲ, ಅವ್ಯವಸ್ಥೆಯ ಆಗರ ಆಗಿತ್ತು, ಮಕ್ಕಳ ರಕ್ಷಣೆ ಆಗಬೇಕಾಗಿತ್ತು, ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನುವ ಆತಂಕದಿಂದ ಸಹಜವಾಗಿ ಅಲ್ಲಿ ಮುಖ್ಯ ಶಿಕ್ಷಕರು ಮಾತಾಡಿದ್ರು. ಸಮಸ್ಯೆ ಇದೆ, ಅದನ್ನು ಸರಿ ಮಾಡಿ ಅಂತ ಕೇಳ್ಕೊಂಡಿದ್ರು. ಸತ್ಯ ನೋಡಿದ್ರೆ ಸಸ್ಪೆಂಡ್ ಭಾಗ್ಯವನ್ನ ಇವರು ಕರುಣಿಸ್ತಾರೆ. DDPIಯವರು ಆದೇಶವನ್ನ ಹೊರಡಿಸಿದ್ದಾರೆ, ಸಸ್ಪೆಂಡ್ ಮಾಡಿದೀನಿ ಅಂತ ಹೇಳಿ. ಹಾಗಾದ್ರೆ ಶಾಲೆಗಾಗಿ, ಮಕ್ಕಳಿಗಾಗಿ, ಮಕ್ಕಳ ರಕ್ಷಣೆಗಾಗಿ, ಅವರ ಜೀವನದ ಜೀವಕ್ಕಾಗಿ ಹೋರಾಟ ಮಾಡಿದ್ರೆ, ಪ್ರಶ್ನೆಯನ್ನ ಮಾಡಿದ್ರೆ, ಈ ರೀತಿಯಾಗಿ ಒಂದು ನಮಗೆ ಕೊಠಡಿ ಅವಶ್ಯಕತೆ ಇದೆ ಅಂತ ಕೇಳಿದ್ರೆ ಸಸ್ಪೆಂಡ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ಹೇಗಿದೆ? ಅಂದ್ರೆ ಮಕ್ಕಳ ಪ್ರಾಣ ಹೋಗ್ಬೇಕು ಅಂತ ಏನಾದ್ರು ಕಾಯ್ತಾ ಇದ್ರ DDPಯವರು ಅಥವಾ BO ಅವರು? ಈ ರೀತಿಯಾಗಿ ಆಗ್ಲಪ್ಪ ಆಮೇಲೆ ನೋಡ್ಕೊಳ್ಳೋಣ, ನಾವು ಆಮೇಲೆ ಭೇಟಿ ಕೊಡೋಣ ಅನ್ನುವಂಥದ್ದು ಏನಾದ್ರು ಯೋಚನೆ ಇತ್ತಾ? ಏನಮ್ಮ ಇಲ್ಲಿ ಕುತ್ಕೊಂಡಿರೋದು? ಅದು ಅವ್ರಿಗಿಂತ ಮುಂಚೆ ಇದ್ದಾಗ ಸ್ಕೂಲ್ ಏನು ಇಂಪ್ರೂವ್ ಇರಲಿಲ್ಲ. ಅವಾಗ ಟಾಯ್ಲೆಟ್ಗಳು ತುಂಬ ಸ್ಮೆಲ್ ಇತ್ತು. ಸ್ಕೂಲಲ್ಲಿ ಏನು ಇಂಪ್ರೂವ್ ಇರಲಿಲ್ಲ. ಮಕ್ಕಳು ಏನು ಓದ್ತಾರೆ, ಶಿಸ್ತಿರಲಿಲ್ಲ. ಗೇಟ್ ಹತ್ರ ಬಿಟ್ಟರೆ ಇದೆಲ್ಲ ಅವರೇ ಓಡಾಡ್ತಾ ಇದ್ರು. ಆ ಸರ್ ಬಂದ ಮೇಲೆ ಶಿಸ್ತಿದೆ, ಸ್ಕೂಲಲ್ಲಿ ಇಂಪ್ರೂವ್ಮೆಂಟ್ ಇದೆ, ಸ್ಟ್ರೆಂತು ಇವಾಗ ಜಾಸ್ತಿ ಆಗಿದೆ, ಅವಾಗ ಕಡಿಮೆ ಇತ್ತು. ಇವಾಗೆಲ್ಲ ಪ್ರತಿಯೊಂದು ಇಂಪ್ರೂವ್ ಆಗ್ತಾ ಇದೆ. ಇಂಥ ಟೈಮಲ್ಲಿ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಬೇಕು? ಅವ್ರಿಗೋಸ್ಕರ ಕೇಳಿಲ್ವಲ್ಲ, ಅವ್ರ ಮನೆಗೋಸ್ಕರ ಕೇಳಿಲ್ಲ, ಸರ್ಕಾರಕ್ಕೋಸ್ಕರ, ಮಕ್ಕಳಿಗೋಸ್ಕರ ಅವ್ರು ಇಂಪ್ರೂವ್ ಆಗಬೇಕು ಅಂತ ಅವ್ರಿಗೋಸ್ಕರ ಕೇಳಿದ್ದಾರೆ. ಅದು ತಪ್ಪಲ್ಲ. ಅದಕ್ಕೋಸ್ಕರ ಅವ್ರು ಡಿಸ್ಮಿಸ್ ಮಾಡೋದು ತುಂಬಾ ತಪ್ಪು. ಅದು ಸರ್ಕಾರಕ್ಕೋಸ್ಕರ ಅದನ್ನು ಎಲೆಕ್ಷನ್ ಮಾಡ್ತಾ ಇಲ್ಲ, ಅವ್ರ ಮನೆಗೆ ಮಾಡ್ಕೊತಾ ಇಲ್ಲ. ಅವರು ಸ್ಕೂಲ್ಗೋಸ್ಕರ, ಸ್ಕೂಲಲ್ಲಿರೋ ಮಕ್ಕಳಿಗೋಸ್ಕರ ಅವ್ರು ಮಾಡ್ತಾ ಇರೋದು. ಅದಕ್ಕೋಸ್ಕರ ಆ ಸರ್ ಸಸ್ಪೆಂಡ್ ಮಾಡಿರೋದು ತುಂಬ